ವರ್ಷದಲ್ಲಿನ 4 ವಿಶೇಷ ನವರಾತ್ರಿಗಳಲ್ಲಿ ಪ್ರಮುಖವಾದದ್ದು ಶರದ್ ನವರಾತ್ರಿ. 9 ದಿನಗಳ ಕಾಲ ಆಚರಣೆಯಲ್ಲಿ ಮೊದಲನೆಯದು ಶೈಲಪುತ್ರಿ. ಈಕೆ ಹಿಮವಂತ ರಾಜನ ಮಗಳು. ಸತಿಯ ಅವತಾರ ಈಕೆ. ಕನ್ಯಾ ಅವಸ್ಥೆಯಲ್ಲಿದ್ದು ಸತಿಯ ಅಗ್ನಿ ಪ್ರವೇಶದ ನಂತರ ಪುನಃ ಶಿವನನ್ನೇ ಮದುವೆ ಆಗೋದಕ್ಕೆ ಪಾರ್ವತಿಯಾಗಿ ಅಂದರೆ ಶೈಲಪುತ್ರಿಯಾಗಿ ಹುಟ್ಟಿ ಬರ್ತಾಳೆ. ಈಕೆಗೆ 2 ಕೈಗಳಿವೆ. ಹಾಗೆ ಅಣಿಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿದ್ದಾಳೆ. ಈಕೆ ಫಲವತ್ತತೆ ಹಾಗೂ ಶಕ್ತಿಯ ಪ್ರತೀಕವಾದ ನಂದಿಯ ಮೇಲೆ ಸವಾರಿ ಮಾಡ್ತಾ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ. ಜೀವನದಲ್ಲಿ ಆತ್ಮವಿಶ್ವಾಸ ಕಡಿಮೆಯಾದಾಗ ಮತ್ತು ಶಕ್ತಿ ಅವಶ್ಯಕತೆ ಹೆಚ್ಚಾದಾಗ ಈಕೆಯನ್ನು ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಶೈಲಪುತ್ರಿಯ ಮಂತ್ರವನ್ನು ಹೇಳಿ ದೇವಿ ಶೈಲಪುತ್ರಿಯನ್ನು ಒಲಿಸ್ಕೊಳ್ಳೋದಕ್ಕೆ ಮಂತ್ರ ಈ ಥರ ಇದೆ: ಓಂ ದೇವಿ ಶೈಲಪುತ್ರಿಯೈ ನಮಃ ಅಂತ ನಾವು ಜಪಿಸ್ಬೇಕು. ಹಾಗೆ ಇವತ್ತಿಂದು ನಾನು ಹೋಗಿ ಬನ್ನಿ ಮರದ ಪೂಜೆ ಮಾಡ್ಕೊಂಬಂದೆ. ಸೊ ಬನ್ನಿ ಮರದ ಪೂಜೆ ತುಂಬಾ ವಿಶೇಷವಾಗಿದ್ದು, ಸೊ ಬನ್ನಿ ಮರ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಬೋದು. ತುಂಬ ದೂರ ಇದ್ದರೆ ಇಟ್ಸೋಕೆ ಪರವಾಗಿಲ್ಲ, ಬಟ್ ನಿಮಗೆ ಕನ್ವೀನಿಯೆಂಟಾಗಿ ಮನೆ ಹತ್ತಿರ ಇದೆ ಅಂದರೆ ಹೋಗಿ ಒಂದು ಹೆಜ್ಜೆ ಪೂಜೆ ಮಾಡ್ಕೊಂಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಗೊತ್ತಾ, ನನಗಂತೂ ತುಂಬಾ ಒಳ್ಳೆಯದಾಗಿದೆ. ಸೊ ನೀವು ಕೂಡ ಮಾಡಿ. ಈ ನವರಾತ್ರಿಯಲ್ಲಿ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಪೂಜೆ ಮಾಡಬೇಕು. ಸೊ ಇವತ್ತು ಏನು ಶೈಲಪುತ್ರಿ ದಿನ ಪ್ರಸಾದ ಮಾಡಬೇಕಂದ್ರೆ ತುಪ್ಪದಿಂದ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ದೇವಿಗೆ ಅರ್ಪಿಸ್ಬೇಕಾಗುತ್ತೆ. ಹಾಗೆ ಇವತ್ತು ಶೈಲಪುತ್ರಿ ಆಗಿರೋದ್ರಿಂದ ಇವತ್ತು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಹಾಗೆ ಇವತ್ತು ಮೈಸೂರು ಚಾಮುಂಡೇಶ್ವರಿಗೂ ಕೂಡ ಬಿಳಿ ಬಣ್ಣದ ಸೀರೆನ ಉಡಿಸಿರ್ತಾರೆ. ಸೊ ಈ ಬಿಳಿ ಬಣ್ಣ ಒಂದು ಶಾಂತ ಭಾವವನ್ನು ಮೂಡಿಸುತ್ತೆ. ಸೊ ಹಾಗಾಗಿ ಇವತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ನಾವು ಪೂಜೆ ಮಾಡಬೇಕು. ಸೊ ಇವತ್ತಿನ ನವರಾತ್ರಿ ಪೂಜೆ ಈ ಥರ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ